ನಿಮಗೆ ಮೊಣಕಾಲು ಅಥವಾ ಮಂಡಿ ನೋವಿಂದ ಮೆಟ್ಲು ಹತ್ತೋದು ಇಳಿಯೋದು ಕಷ್ಟ ಆಗ್ತಾ ಇದೆಯಾ? ನೀವು ನಡೀತಾ ಇರುವಂತಹ ಭಂಗಿ, ಶೈಲಿ ಅಥವಾ ಟೆಕ್ನಿಕ್ ಇಂದ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇರಬಹುದಾ? ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಈ ಮೊಣಕಾಲು ಮಂಡಿ ನೋವು ಇರುವಂತವರು ಸುಲಭವಾಗಿ ಹೆಚ್ಚು ನೋವು ಆಗದೇ ಇರೋ ರೀತಿಯಲ್ಲಿ ಮೆಟ್ಲು ಹತ್ತೋದನ್ನ ಇಳಿಯೋದನ್ನ ಕಲ್ತ್ಕೊಂಡ್ಬಿಡ್ಬೋದು. 5 ಸುಲಭವಾದ ಟಿಪ್ಸ್ ಗಳನ್ನ ನಾನು ಇವತ್ತು ಹೇಳ್ಕೊಡ್ತೀನಿ. ಕೊನೆ ಟಿಪ್ ಎಲ್ಲಕ್ಕಿಂತ ಮುಖ್ಯವಾದಂಥದ್ದು. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮಂಡಿ ನೋವು ಹೆಚ್ಚಾಗದೆ ಮೆಟ್ಲು ಹತ್ತೋದಕ್ಕೆ ಮೊದಲನೇ ಟಿಪ್, ಟೇಕ್ 1 ಸ್ಟೆಪ್ ಎಟ್ ಅ ಟೈಮ್. ನಾವು ಮೆಟ್ಲು ಹತ್ತಿ ಇಳಿದು ಮಾಡಬೇಕಾದ್ರೆ ಒಂದೊಂದು ಮೆಟ್ಲ ಮೇಲೆ ಒಂದೊಂದು ನಿಧಾನವಾಗಿ ಒಂದು ಕಾಲಿಟ್ಟು ಇನ್ನೊಂದು ಕಾಲನ್ನು ಇಡಬೇಕು. ನಂತರ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಇನ್ನೊಂದು ಮೆಟ್ಲನ್ನು ಹತ್ತಬೇಕು. ನಾವು ಸಣ್ಣ ಮಕ್ಕಳು ಹತ್ತೋದನ್ನ ನೋಡಿರ್ಬೋದು. ಒಂದೊಂದೇ ಮೆಟ್ಲಿಗೆ ಒಂದು ಕಾಲು ಇಡ್ತಾರೆ, ನಂತರ ಇನ್ನೊಂದು ಕಾಲು ಅದ್ರ ಮೇಲೆ ತಂದು ಇಡ್ತಾರೆ. ಬಲಗಡೆ ಕಾಲು ಇಡ್ತಾರೆ, ನಂತರ ಎಡಗಡೆ ಕಾಲನ್ನ ಅದೇ ಮೆಟ್ಲ ಮೇಲೆ ಇಡ್ತಾರೆ. ಈ ರೀತಿ ಮಾಡೋದ್ರಿಂದ ನಿಧಾನವಾಗಿ ನಾವು ಮಂಡಿಗೆ ಟೈಮ್ ಕೊಟ್ಟಾಗತ್ತೆ. ಮೆಟ್ಲು ಹತ್ತೋದು ಇಳಿಯುವಂಥದ್ದು ನಮ್ಮ ಕಾಲುಗಳ ಮೇಲೆ, ಎಸ್ಪೆಷಲಿ ಮಂಡಿಗಳ ಮೇಲೆ ಹೆಚ್ಚು ಒತ್ತಡ ಕೊಡುವಂತಹ ಕೆಲಸ. ಮಾಂಸಖಂಡಗಳು, ಲಿಗಮೆಂಟ್ಗಳು ಮಂಡಿ ಮೇಲೆ ತುಂಬಾ ಸ್ಟ್ರೆಸ್ ಇರುತ್ತೆ. ಅದು ಮಂಡಿ ಸವಕಳಿ, ಆಸ್ಟಿಯೋಆರ್ಥರೈಟಿಸ್ ನೀ, ಮಂಡಿ ಸವಕಳಿ ಇರುವಂತಹ ವ್ಯಕ್ತಿಗಳಲ್ಲಿ ಇನ್ನಷ್ಟು ಆಗ್ಲೇ ಸವಕಳಿ ಆಗಿರುವಂತಹ ಮಂಡಿ ಮೇಲೆ ಇನ್ನಷ್ಟು ಒತ್ತಡ ಬಿದ್ದಾಗ ನಮಗೆ ನೋವು ಹೆಚ್ಚಾಗುವಂತಹ ಮೂಮೆಂಟ್. ಈ ರೀತಿ ಆಗಬಾರ್ದು. ನಮ್ಮ ಮಾಂಸಖಂಡ, ಲಿಗಮೆಂಟ್ಗಳಿಗೆ ನಾವು ಟೈಮ್ ಕೊಡಬೇಕು. ಆ ನೋವು ಕಡಿಮೆ ಆಗೋದಕ್ಕೆ, ಆ ಒತ್ತಡ ಕಡಿಮೆ ಬೀಳೋದಕ್ಕೆ, ಜಾಯಿಂಟ್ ರಿಯಾಕ್ಷನ್ ಫೋರ್ಸ್ ಕಡಿಮೆ ಬೀಳೋದಕ್ಕೆ ನಿಧಾನವಾಗಿ ಹತ್ತುವಂತಹದ್ದು ಬಹಳ ಮುಖ್ಯ. ಈ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ನಾವು ಕೇಳಿರ್ಬೋದು. ನಿಧಾನವಾಗಿ ಹೋಗೋದ್ರಿಂದ ನಾವು ಆ ರೇಸ್ ಅನ್ನ ಗೆಲ್ಬಹುದು. ಇದೊಂದು ರೇಸೇ ಅಲ್ಲ. ನಾವು ಯಾರು ಫಾಸ್ಟ್ ಹತ್ತಾರೆ ಅನ್ನೋದು ಯಾರು ನೋಡ್ತಾ ಇಲ್ಲ. ನೋವು ಇಲ್ಲದೆ ಹತ್ತುವಂತಹದ್ದು ಬಹಳ ಮುಖ್ಯ. ಆದ್ರಿಂದ ಒಂದು ಮೆಟ್ಲ ಮೇಲೆ ಒಂದು ಕಾಲಿಟ್ಟು ನಿಧಾನವಾಗಿ ಇನ್ನೊಂದು ಕಾಲನ್ನ ಅದೇ ಮೆಟ್ಲ ಮೇಲೆ ತಂದಿಡಬೇಕು. ಈ ರೀತಿ ನಿಧಾನವಾಗಿ ಹತ್ತಿದಾಗ ಆ ಮೊಣಕಾಲಿನ ಮೇಲೆ ಒತ್ತಡ ಬೀಳುವಂಥದ್ದು ಕಡಿಮೆ ಆಗುತ್ತೆ. ಇದು ನಮ್ಮ ಮೊದಲನೇ ಟಿಪ್. ರಶ್ ಮಾಡಬಾರ್ದು, ಗಡಿಬಿಡಿ ಮಾಡಬಾರ್ದು ಅನ್ನೋಂಥದ್ದು. ಎರಡನೇ ಟಿಪ್, ಮೆಟ್ಲೆ ಹತ್ತಿ ಇಳಿದು ಮಾಡಬೇಕಾದ್ರೆ ನಾವು ಸೈಡಲ್ಲಿರುವಂತಹ ರೇಲಿಂಗ್ ಅನ್ನ ಉಪಯೋಗಿಸ್ಬೇಕು. ಅದನ್ನ ಹಿಡ್ಕೊಂಡು ಹತ್ತೋದು ಇಳಿಯೋದು ಮಾಡಬೇಕು ಅಂತ. ಅಂದ್ರೆ ನಾವು ಗಡಿಬಿಡಿಯಲ್ಲಿ ಮೆಟ್ಲು ಹತ್ತಿ ಇಳಿದು ಮಾಡ್ತಾ ಇರ್ತೀವಿ. ಏನೋ ಮೊಬೈಲಲ್ಲಿ ಬಿಟ್ಟು ಬಂದ್ಬಿಟ್ಟೆ, ಏನೋ ಸಾಮಾನು ತರೋದಿದೆ, ಮಾಡಿ ಮೇಲೆ ರೂಮಲ್ಲಿದೆ, ಈ ರೀತಿ ಗಡಿಬಿಡಿಯಲ್ಲಿ ಮಾಡೋದನ್ನ ಬಿಟ್ಟು ನಿಧಾನವಾಗಿ ಸೈಡಲ್ಲಿರುವಂತಹ ರೇಲಿಂಗ್, ಮೆಟ್ಲು, ಈ ರೀತಿ ಮೊಣಕಾಲು ನೋವಿರುವಂತಹವರು ಅಥವಾ ವಯಸ್ಸಾದಂತಹವರು ಇರುವಂತಹ ಮನೆಗಳಲ್ಲಿ ಖಂಡಿತವಾಗಿ ಪಕ್ಕದಲ್ಲಿ ಮೆಟ್ಲಿದ್ದಾಗ ರೇಲಿಂಗ್ ಹಾಕ್ಸೋದು ಬಹಳ ಮುಖ್ಯ. ಕೇವಲ ಈ ಮೆಟ್ಲುಗಳ ಅಷ್ಟೇ ಅಲ್ಲ, ಮನೆಗೆ ಎಂಟರ್ ಆಗ್ಬೇಕಾದ್ರೆ, ಮನೆ ಒಳಗಡೆ ಹೋಗ್ಬೇಕಾದ್ರೆ ಒಂದ್ 2-3 ಮೆಟ್ಲಿರುತ್ತೆ ಹೆಚ್ಚಿನ ಮನೆಗಳಲ್ಲಿ. ರೂಮಿಂದ ಬಾತ್ರೂಮಿಗೆ ಹೋಗ್ಬೇಕಾದ್ರೆ ಒಂದ್ 2 ಮೆಟ್ಲಿರ್ಬೋದು. ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ಮೆಟ್ಲಿರ್ಬೋದು. ಈ ರೀತಿ ಎಲ್ಲಾ ಜಾಗಗಳಲ್ಲೂ ಸೈಡ್ ಅಲ್ಲಿ ಒಂದು ಗ್ರ್ಯಾಬ್ ಬಾರ್ ಅಂತ ಹಿಡಿಕೆ ಒಂದು ಹಾಕ್ಸುವಂತಹದ್ದು, ಒಂದು ರೇಲಿಂಗ್ ಅನ್ನು ಹಾಕ್ಸುವಂತದ್ದನ್ನ ನಾವು ಮರಿಬಾರ್ದು. ಈ ರೀತಿ ನಾವು ಅದನ್ನ ಹಿಡ್ಕೊಂಡು ಮೆಟ್ಲು ಹತ್ತಬೇಕಾದ್ರೆ, ಇಳಿಬೇಕಾದ್ರೆ ನಮ್ಮ ಎಲ್ಲಾ ತೂಕ ಮಂಡಿ ಮೇಲೆ ಬೀಳೋದಿಲ್ಲ. ನಮ್ಮ ಕಾಲ್ಗಳ ಮೇಲೆ, ಮಾಂಸಖಂಡಗಳ ಮೇಲೆ ಒತ್ತಡ ಬೀಳೋದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಅದು ಆ ರೇಲಿಂಗ್ ಅನ್ನು ಹಿಡ್ಕೊಂಡಾಗ ನಮ್ಮ ಮೇಲ್ಗಡೆ ಮೈ ಮೇಲೆ ಅಥವಾ ಕೈಗಳ ಮುಖಾಂತರ ಸ್ವಲ್ಪ ತೂಕ ಆ ರೇಲಿಂಗ್ ಮೇಲೆ ಹೋಗುತ್ತೆ. ಅವಾಗ ಮಂಡಿ ಮೇಲೆ ಒತ್ತಡ ಬೀಳೋದಿಲ್ಲ. ನಾವು ಸುಲಭವಾಗಿ, ಸ್ಟೇಬಲ್ ಆಗಿ, ಬೀಳದೇ ಇರೋ ರೀತಿಯಲ್ಲಿ ಹೆಚ್ಚು ಧೈರ್ಯದಿಂದ ನಾವು ಮೆಟ್ಲೆ ಹತ್ತಿ ಇಳಿದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಎರಡನೇ ಟಿಪ್, ನಾವು ರೇಲಿಂಗ್ ಅನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದನ್ನ ಕಲಿಬೇಕು. ಮೂರನೇ ಟಿಪ್, ನಾವು ಮೆಟ್ಲು ಹತ್ತಬೇಕಾದ್ರೆ ಕಡಿಮೆ ನೋವಿರುವಂತಹ ಕಾಲನ್ನ ಮೊದಲು ಹೆಜ್ಜೆ ಇಡಬೇಕು ಅಂತ. ಅಂದ್ರೆ ಈ ಮೊಣಕಾಲು ಮಂಡಿ ಸವಕಳಿ ಇರುವಂತವರಲ್ಲಿ 2 ಕಾಲಿಗೂ ಸವಕಳಿ ಇದ್ರೂ ಕೂಡ ಕೆಲವೊಬ್ಬರಿಗೆ ಒಂದು ಕಾಲಲ್ಲಿ, ಒಂದು ಮಂಡಿಯಲ್ಲಿ ಹೆಚ್ಚು ನೋವಿರುತ್ತೆ ಇನ್ನೊಂದು ಮಂಡಿಗಿಂತ. ಅಥವಾ ಏಟ್ ಬಿದ್ದಾಗ ಒಂದು ಕಾಲಲ್ಲಿ, ಒಂದು ಮೊಣಕಾಲಲ್ಲಿ ಹೆಚ್ಚು ನೋವಿರ್ಬೋದು, ಇನ್ನೊಂದು ನಾರ್ಮಲ್ ಇರ್ಬೋದು. ಈ ರೀತಿ ಇದ್ದಾಗ ಯಾವ ಕಾಲಲ್ಲಿ ಕಡಿಮೆ ನೋವಿರುತ್ತೋ, ಯಾವ ಕಾಲು ನಾರ್ಮಲ್ ಇರುವಂತಹ ಕಾಲನ್ನ ಮೊದಲು ಮೇಲಿಟ್ಟು ನಂತರ ನಾವು ಮೇಲೆ ಹತ್ತುತ್ತಾ ಹೋಗ್ಬೇಕು. ಯಾಕೆ ಹೀಗೆ ಮಾಡಬೇಕು? ಹೀಗೆ ಮಾಡೋದ್ರಿಂದ ನಮ್ಗೇನು ಉಪಯೋಗ ಆಗುತ್ತೆ? ನಾವು ಯಾವ ಕಾಲನ್ನ ಮೊದಲಿಡ್ತೀವೋ ಆ ಕಾಲಿನ ಮೇಲೆ ದೇಹದ ತೂಕ ತಗೊಂಡು ಇಡೀ ದೇಹವನ್ನ ನಮ್ಮ ಆ ಮೇಲಿನ ಮೆಟ್ಲಿನ ಲೆವೆಲಿಗೆ ತಗೊಂಡು ಹೋಗ್ಲಿಕ್ಕೆ ಇಡೀ ತೂಕ ಆ ಕಾಲಿನ ಮೇಲೆ ಬೀಳ್ತಾ ಇರುತ್ತೆ. ಆದ್ರಿಂದ ಆ ಕಾಲು ನೋವು ಕಡಿಮೆ ಇದ್ರೆ, ನಮ್ಮ ಮಾಂಸಖಂಡಗಳು, ಲಿಗಮೆಂಟ್ಗಳ ಮೇಲೆ ಒತ್ತಡ ಕಡಿಮೆ ಇದ್ದು ನೋವು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನಾವು ಮೆಟ್ಲು ಹತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ನಾವು ರೇಲಿಂಗ್ ಅನ್ನು ಹಿಡ್ಕೋಬೇಕು, ಒಂದೊಂದೇ ಮೆಟ್ಲು ನಿಧಾನವಾಗಿ ಹತ್ತಬೇಕು. ಆದ್ರೆ ನೋವಿರುವಂತಹ ಕಾಲನ್ನ ಕೆಳಗಡೆ ಇಟ್ಕೊಂಡು ನೋವು ಇಲ್ಲದೆ ಇರುವಂತಹ ಕಾಲನ್ನ ಮೊದಲು ಇಟ್ಟಾಗ ನೋವು ಅನುಭವ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ಗುಡ್ ಲೆಗ್ ಗೋಸ್ ಅಪ್ ಫಸ್ಟ್ ಅನ್ನುವಂತಹ ವಾಕ್ಯವನ್ನ ನಾವು ನೆನ್ಪಿಟ್ಕೋಬೇಕು. ಅಂದ್ರೆ ನೋವು ಇಲ್ಲದೆ ಇರುವಂತಹ ಕಾಲು ಮೊದಲು ಮೇಲ್ ಹೋಗುತ್ತೆ ಅಂತ. 4ನೇ ಟಿಪ್, ಮೆಟ್ಲಿಂದ ಇಳಿಬೇಕಾದ್ರೆ
ನೋವಿರುವಂತಹ ಕಾಲನ್ನ ನಾವು ಕೆಳಗಡೆ ಇಡಬೇಕು, ಅಥವಾ ಹೆಚ್ಚು ನೋವಿರುವಂತಹ ಮೊಣಕಾಲು ನೋವಿರುವಂತಹ ಕಾಲನ್ನ ಕೆಳಗಡೆ ಇಡಬೇಕು ಅಂತ. ಅಂದ್ರೆ ಪೇನ್ಫುಲ್ ಲೆಗ್ ಗೋಸ್ ಡೌನ್ ಫಸ್ಟ್, ನೋವು ಹೆಚ್ಚಿರುವಂತಹ ಕಾಲು ಕೆಳಗಡೆ ಫಸ್ಟ್ ಹೋಗುತ್ತೆ ಅಂತ. ಮೆಟ್ಲು ಇಳಿಬೇಕಾದ್ರೆ ಯಾಕೆ ಈ ರೀತಿ ಮಾಡಬೇಕು? ಮೆಟ್ಲು ಇಳಿಯುವಾಗ ನೋವು ಇರುವಂತಹ ಕಾಲನ್ನ ಫಸ್ಟ್ ಕೆಳಗಡೆ ಇಟ್ಟಾಗ ನೋವು ಇಲ್ಲದೆ ಇರುವಂತಹ ಕಾಲು ಮೇಲ್ಗಡೆ ಮೆಟ್ಲ ಮೇಲೆ, ಹಿಂದಿನ ಮೆಟ್ಲ ಮೇಲೆ ಇರುತ್ತೆ. ಆ ಕಾಲಿನ ಮೇಲೆ ನಮ್ಮ ಇಡೀ ದೇಹ ತೂಕ ಸ್ಟೆಬಿಲೈಸ್ ಆಗಿ ಇಟ್ಕೊಳ್ಳಿಕ್ಕೆ, ಅದನ್ನ ಸ್ಟೇಬಲ್ ಆಗಿ ಇಟ್ಕೊಳ್ಳಿಕ್ಕೆ ದೇಹ ತೂಕ ಆ ಕಾಲಿನ ಮುಖಾಂತರ ನಿಧಾನವಾಗಿ ನಾವು ಕೆಳಗಡೆ ಬರಲಿಕ್ಕೆ, ಮೆಟ್ಲಿಂದ ಇಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ಹೆಚ್ಚು ಒತ್ತಡ ಹಿಂದಿರುವಂತಹ ಕಾಲು ಹಿಂದಿನ ಮೇಲಿನ ಮೆಟ್ಲ ಮೇಲೆ ಇರುವಂತಹ ಕಾಲಿನ ಮೇಲೆ ಬೀಳ್ತಾ ಇರುತ್ತೆ. ಅದರಿಂದ ಇಳಿಬೇಕಾದ್ರೆ ಉಲ್ಟಾ, ನೋವಿರುವಂತಹ ಕಾಲು ಮೊದಲಿಡಬೇಕು. ಮೊಣಕಾಲು ನೋವಿರ್ಬೇಕಾದ್ರೆ ಯಾವ ಕಾಲಲ್ಲಿ ಮೊಣಕಾಲು ಹೆಚ್ಚು ನೋವಿದೆಯೋ ಆ ಕಾಲು ಇಡಬೇಕು. ಏಟ್ ಬಿದ್ದಿರುವಂತಹ ಕಾಲು ಇರುವಂತವ್ರಿಗೆ ಏಟ್ ಬಿದ್ದಿರುವಂತಹ ಕಾಲು ಇಟ್ಟು ನಿಧಾನವಾಗಿ ನಾರ್ಮಲ್ ಕಾಲನ್ನ ಕೆಳಗಡೆ ತಗೊಂಡ್ಬರ್ಬೇಕು. ಅದರಿಂದ ಮೆಟ್ಲು ಹತ್ತಬೇಕಾದ್ರೆ ಕಡಿಮೆ ನೋವಿರುವಂತಹ ಕಾಲು ಮೊದಲು, ಮೆಟ್ಲು ಇಳಿಬೇಕಾದ್ರೆ ಹೆಚ್ಚು ನೋವಿರುವಂತಹ ಕಾಲನ್ನು ಮೊದಲು ಇಟ್ಟು ನಿಧಾನವಾಗಿ ಸಪೋರ್ಟ್ ತಗೊಂಡು ಒಂದೊಂದೇ ಕಾಲಿಂದ ನಾವು ಇಳಿತಾ ಹೋದಾಗ ಮೊಣಕಾಲು ಮಂಡಿ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ. ನೋವಿಲ್ಲದೆ ನಾವು ಮೆಟ್ಲು ಹತ್ತಿ ಇಳಿದು ಮಾಡಲಿಕ್ಕೆ ಸಹಾಯಕ ಆಗುತ್ತೆ. 5ನೇದು ಮತ್ತು ಅತ್ಯಂತ ಮುಖ್ಯವಾದಂತಹ ಟಿಪ್, ನಾವು ಮೆಟ್ಲು ಹತ್ತಿ ಇಳಿದು ಮಾಡಬೇಕಾದ್ರೆ ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳನ್ನು ಉಪಯೋಗಿಸಬೇಕು ಮತ್ತು ಪಾದಗಳನ್ನ ಹೊರಮುಖವಾಗಿ ಇಟ್ಟು ನಾವು ಹತ್ತಿ ಇಳಿದು ಮಾಡಬೇಕು ಅಂತ. ಇದು ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ನಡಿಬೇಕಾದ್ರೆ ನಮ್ಮ ಮೊಣಕಾಲಿನ ಮೂವ್ಮೆಂಟ್, ಅದಕ್ಕೆ ಶಕ್ತಿ ಬರುವಂತಹದ್ದು ನಮ್ಮ ತೊಡೆಯ ಮಾಂಸಖಂಡಗಳಿಂದ, ಕ್ವಾಡ್ರಿಸೆಪ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಮಾಂಸಖಂಡ ಅಂತ ಇರುತ್ತೆ. ಆದ್ರೆ ನಾವು ಮೆಟ್ಲು ಹತ್ತಿ ಇಳಿದು ಮಾಡಬೇಕಾದ್ರೆ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಈ ಕ್ವಾಡ್ರಿಸೆಪ್ಸ್ ಹ್ಯಾಮ್ಸ್ಟ್ರಿಂಗ್ ಮಾಂಸಖಂಡಗಳಿಂದ ಅದರ ಶಕ್ತಿಯಿಂದ ನಮ್ಮ ದೇಹ ತೂಕವನ್ನ ಇನ್ನೊಂದು ಮೆಟ್ಲಿಗೆ, ಮೇಲಿನ ಮೆಟ್ಲಿಗೆ ತಗೊಂಡು ಹೋಗ್ಬೇಕು ಅಂದಾಗ ಮಂಡಿಯಲ್ಲಿ ಲಿಗಮೆಂಟ್ಸ್ಗಳು ಒತ್ತಡ ಬರುತ್ತೆ. ಆ ಕಾರ್ಟಿಲೇಜ್, ಸೌದೋಗಿರುವಂತಹ ಕಾರ್ಟಿಲೇಜ್ ಕ್ರಶ್ ಆಗ್ತಾ ಬರುತ್ತೆ, ಇನ್ನಷ್ಟು ನೋವು ಹೆಚ್ಚಾಗುವಂತಹ ಅನುಭವ ಬರುತ್ತೆ. ಇದು ಕಡಿಮೆ ಆಗ್ಬೇಕು ಅಂತಂದ್ರೆ ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳನ್ನ ನಾವು ಉಪಯೋಗಿಸ್ಬೇಕು. ಪೃಷ್ಠಭಾಗ ಅಂತಂದ್ರೆ ಬಟಕ್ಸ್, ಗ್ಲೂಟಿಯಸ್ ಮ್ಯಾಕ್ಸಿಮಸ್, ಗ್ಲೂಟಿಯಸ್ ಮಿನಿಮಸ್, ಮೀಡಿಯಸ್ ಅನ್ನುವಂತಹ ಮಾಂಸಖಂಡಗಳ ಸಮೂಹ. ಈ ಮಾಂಸಖಂಡಗಳು ಉಪಯೋಗಿಸೋದ್ರಿಂದ, ಆ ಮಾಂಸಖಂಡಗಳ ಶಕ್ತಿಯಿಂದ ನಮ್ಮ ಮೆಟ್ಲು ಹತ್ತದ ಆ ಕ್ರಿಯೆಯನ್ನ ಮಾಡಿದಾಗ ಹಿಪ್ ಜಾಯಿಂಟ್ ಮತ್ತು ಪೃಷ್ಠಭಾಗದ ಸಹಾಯದಿಂದ, ನಮ್ಮ ಕೆಳಗಡೆ ಬೆನ್ನಿನ ಸಹಾಯದಿಂದ ಆ ಮಂಡಿ ನಿಧಾನವಾಗಿ ಮಡಚಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಆ ಕ್ವಾಡ್ರಿಸೆಪ್ಸ್, ತೊಡೆಯ ಮಾಂಸಖಂಡಗಳ ಮೇಲೆ ಲೋಡ್ ಕಡಿಮೆ ಆಗುತ್ತೆ, ಲಿಗಮೆಂಟ್ಗಳ ಮೇಲೆ ಲೋಡ್ ಕಡಿಮೆ ಆಗುತ್ತೆ. ಇನ್ನೊಂದು, ಪಾದಗಳನ್ನ ಹೊರಮುಖವಾಗಿ ನಾವು ಯಾಕೆ ಇಡಬೇಕು? ಪಾದಗಳನ್ನು ಹೊರಮುಖವಾಗಿ ಇಟ್ಟಾಗ ನಮ್ಮ ದೇಹದ ತೂಕ ಮಂಡಿ ಮೇಲೆ ಎಲ್ಲಿ ಹಾದು ಹೋಗುತ್ತೋ ಆ ಅಲೈನ್ಮೆಂಟ್ ಲೈನ್ ಸ್ವಲ್ಪ ಶಿಫ್ಟ್ ಆಗುತ್ತೆ. ಸಾಮಾನ್ಯವಾಗಿ ಮಂಡಿ ಸವಕಳಿ ಇದ್ದಾಗ ಮಂಡಿಯ ಒಳಭಾಗದಲ್ಲಿ ನೋವು ಹೆಚ್ಚಿರುತ್ತೆ. ಮೀಡಿಯಲ್ ಜಾಯಿಂಟ್ ಲೈನ್ ಅಂತ, ಮೀಡಿಯಲ್ ಕಂಪಾರ್ಟ್ಮೆಂಟ್ ಆಫ್ ದ ನೀ ಅಂತ, ಮೀಡಿಯಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಒತ್ತಡ ಜಾಸ್ತಿ ಇರೋದ್ರಿಂದ ಮೆಟ್ಲು ಹತ್ತಿ ನಾವು ಸಾಮಾನ್ಯವಾಗಿ ನೇರವಾಗಿ ಪಾದ ಇಟ್ಟಾಗ ಅದೇ ಭಾಗದಲ್ಲಿ ಮತ್ತೆ ಮತ್ತೆ ತಿಕ್ಕತ್ತೆ, ನೋವು ಹೆಚ್ಚಾಗ್ತಾ ಹೋಗುತ್ತೆ. ಪಾದ ಹೊರಗಡೆ ಇಟ್ಟಾಗ ಆ ಲೈನ್ ಎಲ್ಲಿ ತೂಕ ಬೀಳುತ್ತೋ, ತೂಕ ಯಾವ ಲೈನ್ ಅಲ್ಲಿ ಹಾದು ಹೋಗುತ್ತೋ ಅದು ಸ್ವಲ್ಪ ಲ್ಯಾಟ್ರಲಿ ಶಿಫ್ಟ್ ಆಗುತ್ತೆ, ಹೊರಗಡೆಗೆ ಶಿಫ್ಟ್ ಆಗುತ್ತೆ. ಆವಾಗ ಆ ಎಲ್ಲಿ ಒತ್ತಡ ಬೀಳ್ತಾ ಇದೆಯೋ ಅಲ್ಲಿ ಕಾರ್ಟಿಲೇಜ್ ಸವಕಳಿ ಇಲ್ಲದೆ ಇರೋದ್ರಿಂದ ಹೆಚ್ಚು ನೋವಿಲ್ಲದೆ ನಾವು ಮೆಟ್ಲು ಹತ್ತಿ ಇಳಿದು ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಅದರಿಂದ ಪೃಷ್ಠಭಾಗದ ಮಾಂಸಖಂಡಗಳಿಂದ ತೊಡೆಯ ಭಾಗದ ಮಾಂಸಖಂಡಕ್ಕೆ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಅದ್ರ ಮೇಲೆ ಒತ್ತಡ ಬೀಳೋದಿಲ್ಲ. ಪಾದ ಹೊರಮುಖ ಇಡೋದ್ರಿಂದ ಎಲ್ಲಿ ತೂಕ ಬೀಳುತ್ತೋ ಆ ಲೈನ್ ಸ್ವಲ್ಪ ಹೊರಗಡೆ ಬರೋದ್ರಿಂದ ನೋವು ಕಡಿಮೆ ಆಗುತ್ತೆ. ಈ 2 ಕಾರಣಗಳಿಂದ, ಈ ಟೆಕ್ನಿಕ್ ಇಂದ ನಾವು ನಡೆಯೋದ್ರಿಂದ ಬಹಳ ಸುಲಭವಾಗಿ ನೋವು ಇಲ್ಲದೆ ನಾವು ಮೆಟ್ಲು ಹತ್ತಿ ಇಳಿದು ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಆದ್ರೆ ಪಾದ ಹೊರಮುಖವಾಗಿ ಇಟ್ಕೊಂಡು ಮೆಟ್ಲು ಹತ್ತೋದನ್ನ ಹೇಗೆ ಮಾಡ್ಲಿಕ್ಕಾಗುತ್ತೆ? ಇದು ಒಂಥರ ವಿಚಿತ್ರ ಅಲ್ವಾ, ಇದು ಹೇಗೆ ನಡೆಯಕ್ ಸಾಧ್ಯ ಅಂತ ಅನ್ಸುತ್ತೆ. ಮೊದಲು ಇದು ವಿಚಿತ್ರ ಅನ್ಸ್ಬೋದು, ಕಷ್ಟ ಅನ್ಸ್ಬೋದು. ಆದ್ರೆ ಇದನ್ನ ನಾವು ಟೆಕ್ನಿಕ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದ್ರಿಂದ ಇದರ ಲಾಭವನ್ನ ನಾವು ಪಡ್ಕೋಬಹುದು. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮೊದಲು ನಮ್ಮ ಪೃಷ್ಠಭಾಗದ ಮಾಂಸಖಂಡವನ್ನ ಸರಿಯಾದ ರೀತಿಯಲ್ಲಿ ಕಾಂಟ್ರಾಕ್ಟ್ ಮಾಡೋದು, ಸ್ಕ್ವೀಸ್ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಇದಕ್ಕೆ ಒಂದು ಎಕ್ಸರ್ಸೈಸ್ ಮಾಡ್ಬೋದು. ಸಾಮಾನ್ಯವಾಗಿ ನೇರವಾಗಿ ನಾವು ನಿಂತ್ಕೊಂಡು ಒಂದು ಬಲಭಾಗದ ಪೃಷ್ಠಭಾಗದ ಮಾಂಸಖಂಡಗಳನ್ನ ಟೈಟ್ ಆಗಿ ಸ್ಕ್ವೀಸ್ ಮಾಡಿ ಹಿಡ್ಕೊಳ್ಳೋದು, 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡುವಂಥದ್ದು. ಅದೇ ರೀತಿ ಎಡಗಡೆ ಪೃಷ್ಠಭಾಗದ ಮಾಂಸಖಂಡವನ್ನ ಹಿಡ್ಕೊಳ್ಳೋದು, 10 ಸೆಕೆಂಡ್ ಹಿಡ್ಕೊಳ್ಳುವಂಥದ್ದು, ಬಿಡುವಂಥದ್ದು. ಈ ರೀತಿ ವ್ಯಾಯಾಮವನ್ನ 10 ಸಲ ಮಾಡೋದ್ರಿಂದ ಸರಿಯಾದ ರೀತಿಯಲ್ಲಿ ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೋಬಹುದು ಮತ್ತು ಅದಕ್ಕೆ ನಾವು ಟ್ರೈನಿಂಗ್ ಕೊಟ್ಟ ಹಾಗಾಗುತ್ತೆ. ಅದರ ಜೊತೆಗೆ ಈಗ ಗ್ಲೂಟಿಯಸ್ ಬ್ರಿಡ್ಜ್ ಎಕ್ಸರ್ಸೈಸ್ ಅಥವಾ ಪೆಲ್ವಿಕ್ ಲಿಫ್ಟ್ ಅಂತ ಹೇಳ್ತೀವಿ. ಈ ರೀತಿ ವ್ಯಾಯಾಮವನ್ನು ಮಾಡೋದ್ರಿಂದನೂ ಕೂಡ ಆ ಪೃಷ್ಠಭಾಗದ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬಹುದು. ಹಿಪ್ ಅಬ್ಡಕ್ಟರ್ ಅಂಡ್ ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ನೇರವಾಗಿ ನಿಂತ್ಕೊಂಡು
ನಮ್ಮ ಕಾಲನ್ನ ಸೈಡಿಗೆ ಎತ್ತುವಂತಹದ್ದು ಮತ್ತು ಹಿಂದ್ಗಡೆ ಎತ್ತುವಂತಹದ್ದು. ಈ ರೀತಿ ಮಾಡೋದ್ರಿಂದನೂ ಕೂಡ ಆ ಪೃಷ್ಠಭಾಗದ ಮಾಂಸಖಂಡ, ತೊಡೆಯ ಬಲಭಾಗ, ಹೊರಭಾಗದ ಮಾಂಸಖಂಡಗಳನ್ನು ಕೂಡ ಗಟ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಮಾಂಸಖಂಡಗಳು ಈ ನಮಗೆ ಮೆಟ್ಲು ಹತ್ತಿ ಇಳಿದಿ ಮಾಡಲಿಕ್ಕೆ ಸಹಾಯಕವಾಗುವಂತಹ ಮಾಂಸಖಂಡಗಳು. ಸೊ ಈ ತಯಾರಿ ನಾವು ಮೊದಲು ಮಾಡಬೇಕು. ನಂತರ ಮೆಟ್ಲು ಹತ್ತಿ ಇಳಿದಿ ಮಾಡಬೇಕಾದ್ರೆ ಒಂದೊಂದೇ ಮೆಟ್ಲು ಹತ್ತಬೇಕು, ರೈಲಿಂಗ್ ಹಿಡ್ಕೊಂಡು ಹತ್ತಬೇಕು. ನೋವಿರುವಂತಹ ಕಾಲು ಕೆಳಗಡೆ ಇರಬೇಕು, ನೋವು ಇಲ್ಲದೆ ಇರುವಂತಹ ಕಾಲನ್ನ ನಾವು ಮೊದಲು ಮೇಲೆ ಹತ್ತಬೇಕು. ಇದನ್ನ ನಾವು ತಿಳ್ಕೊಂಡಿದೀವಿ. ಇದನ್ನ ಮಾಡಬೇಕಾದ್ರೆ ಮೊದಲು ಪಾದವನ್ನ ಹೊರಮುಖವಾಗಿ ಇಟ್ಕೊಂಡು ಪೃಷ್ಠಭಾಗದ ಮಾಂಸಖಂಡ, ಬಲಗಡೆ ಕಾಲನ್ನ ನಾವು ಹೊರಗಡೆ ಮೊದಲು ಇಡ್ತಾ ಇದ್ದೀವಿ ಅಂದ್ರೆ ಬಲ ಪೃಷ್ಠದ ಮಾಂಸಖಂಡವನ್ನ ಸ್ಕ್ವೀಸ್ ಮಾಡಿ, ಟೈಟ್ ಮಾಡಿ ನಿಧಾನವಾಗಿ ಹತ್ತಬೇಕು. ನಂತರ ಎಡಗಡೆ ಪಾದವನ್ನ ಆ ಮೆಟ್ಲ ಮೇಲೆ ಇಡಬೇಕು. ನಂತರ ಮತ್ತೆ ಅದೇ ಬಲಗಡೆ ಪಾದವನ್ನ ಹೊರಮುಖವಾಗಿ ಇಟ್ಕೊಂಡು ಪೃಷ್ಠಭಾಗದ ಮಾಂಸಖಂಡಗಳನ್ನು ಸ್ಕ್ವೀಸ್ ಮಾಡಿ ಇಡುವಂತಹದ್ದು. ಅದೇ ರೀತಿ ಕೆಳಗಡೆ ಇಳಿಬೇಕಾದ್ರೆ ಮತ್ತೆ ಅದೇ ಸರಿಯಾಗಿರುವಂತಹ ಕಾಲನ್ನ ನಾವು ಕೆಳಗಡೆ ಇಡ್ತೀವಿ. ಫಸ್ಟ್ ನೋವು ಕಡಿಮೆ ಇರುವಂತಹ ಕಾಲನ್ನ ಫಸ್ಟ್ ಇಡ್ತೀವಿ. ಅದೇ ರೀತಿ ಆ ಪಾದವನ್ನ, ಈಗ ಎಡಗಡೆ ಕಾಲು ನಮ್ಗೆ ನೋವು ಕಡಿಮೆ ಇದೆ, ಎಡಗಡೆ ಕಾಲನ್ನ ನಾನು ಕೆಳಗಡೆ ಫಸ್ಟ್ ಇಡ್ತೀನಿ ಅಂತಂದ್ರೆ ರೈಲಿಂಗ್ ಅನ್ನು ಹಿಡ್ಕೊಂಡು ಎಡಗಡೆ ಕಾಲನ್ನ ಫಸ್ಟ್ ಇಟ್ಟು ಪೃಷ್ಠಭಾಗದ ಮಾಂಸಖಂಡವನ್ನ ಸ್ಕ್ವೀಸ್ ಮಾಡಿಕೊಂಡು ನಿಧಾನವಾಗಿ ಬಲಗಡೆ ಕಾಲನ್ನ ಆ ಕೆಳಗಡೆ ಮೆಟ್ಲ ಮೇಲೆ ಇಡುವಂತಹದ್ದು. ಹತ್ತಬೇಕಾದ್ರೂ ಪಾದ ಹೊರಗಡೆ ಇರಬೇಕು, ಇಳಿಬೇಕಾದ್ರೂ ಪಾದ ಹೊರಗಡೆ ಇರಬೇಕು. ಎರಡೂ ಕ್ರಿಯೆಯಲ್ಲೂ ಆ ಪೃಷ್ಠಭಾಗದ ಮಾಂಸಖಂಡಗಳನ್ನ ಸ್ಕ್ವೀಸ್ ಮಾಡುವಂಥದ್ದನ್ನ ನಾವು ಕಲಿಬೇಕು. ಈ ರೀತಿ ಮಾಡೋದ್ರಿಂದ ಬಹಳ ಚೆನ್ನಾಗಿ ಮಂಡಿ ಮೇಲೆ ಒತ್ತಡ ಇಲ್ಲದೆ, ಹೆಚ್ಚು ನೋವು ಆಗದೆ, ಮಂಡಿ ಸವಕಳಿ ತೊಂದರೆ ಹೆಚ್ಚಾಗದೆ ಇರೋ ರೀತಿಯಲ್ಲಿ ಮೆಟ್ಲು ಹತ್ತೋದನ್ನ ಇಳಿಯೋದನ್ನ ನಾವು ಕಲ್ತ್ಕೊಂಡ್ಬಿಡ್ಬೋದು. ಎಲ್ಲಾ ಮಂಡಿ ನೋವು ಇರೋರ್ಗೂ ಈ ಮೆಟ್ಲು ಹತ್ತೋದು ಇಳಿಯೋದು ಅಂತದ್ದು ಬಹಳ ಕಷ್ಟ. ನಾವು ಡಾಕ್ಟರ್ ಹತ್ರ ಹೋದಾಗ ಮಂಡಿ ನೋವು ಇದೆ ಅಂದ ತಕ್ಷಣ ನೀವು ಮೆಟ್ಲು ಹತ್ತೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಖಂಡಿತ ಹೌದು. ಆದಷ್ಟು ಮಟ್ಟಿಗೆ ನಾವು ಮೆಟ್ಲು ಹತ್ತೋದನ್ನ ಕಡಿಮೆ ಮಾಡಬೇಕು. ಮೆಟ್ಲು ಹತ್ತೋದನ್ನ ನಾವು ವ್ಯಾಯಾಮ ಅಂತ ಪ್ರತಿನಿತ್ಯ ಒಂದು 20 ಸಲ ಹತ್ತೋದು ಇಳಿಯೋದನ್ನ ಮಾಡಲೇಬಾರದು. ಆದ್ರೆ ಅನಿವಾರ್ಯ ಇದ್ದಾಗ ಪ್ರತಿನಿತ್ಯ ಜೀವನದಲ್ಲಿ ನಾವು ಹಲವಾರು ಬಾರಿ ಹತ್ತೋದು ಇಳಿಯೋದನ್ನ ಮಾಡಬೇಕು. ಅದಕ್ಕೆ ಈ ಎಲ್ಲಾ ಟೆಕ್ನಿಕ್ಗಳು, 5 ಟೆಕ್ನಿಕ್ಗಳನ್ನ ಉಪಯೋಗಿಸೋದನ್ನ ನಾವು ಮರಿಬಾರ್ದು. ಮತ್ತೆ ನಾವು ಈ ಪಾದಗಳನ್ನ ಹೊರಮುಖವಾಗಿ ಇಡುವಂತಹದ್ದು, ಪೃಷ್ಠಭಾಗವನ್ನ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಸ್ಕ್ವೀಸ್ ಮಾಡಿ ನಡೆಯುವಂತಹ ಟೆಕ್ನಿಕ್ ಅನ್ನ ನೇರವಾಗಿ ನಡಿಬೇಕಾದ್ರೂ ಕೂಡ ಉಪಯೋಗಿಸಿದ್ರೆ ನಮ್ಮ ಮಂಡಿ ನೋವು ಕಡಿಮೆ ಆಗ್ಬೋದು. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ಈ ಮಂಡಿ ನೋವು ಇದ್ದಾಗ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇದರ ವಿವರವನ್ನ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ನೀವು ನೋಡ್ಬೋದು. ಹೌ ಟು ವಾಕ್ ಇನ್ ನೀ ಪೇನ್ ಅಂತ. ಅದ್ರ ಜೊತೆಗೆ ಮಂಡಿ ನೋವು ತುಂಬಾ ಇದ್ದಾಗ ವಾಕಿಂಗ್ ಮಾಡೋದೇ ತುಂಬಾ ಕಷ್ಟ ಆಗ್ಬಿಡುತ್ತೆ. ವಾಕಿಂಗ್ ಬದಲು ಬೇರೆ ವ್ಯಾಯಾಮಗಳನ್ನು ಕೂಡ ಮಾಡೋದ್ರಿಂದ ನಾವು ಸುಲಭವಾಗಿ ನಮಗೆ ದೇಹಕ್ಕೆ ವ್ಯಾಯಾಮ ಕೊಡ್ಬೋದು, ನಮ್ಮ ಕಾಲುಗಳಿಗೂ ಕೂಡ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಹೇಗೆ ಮಾಡಬೇಕು, ವಾಕಿಂಗಿಗೆ ಆಲ್ಟರ್ನೇಟ್ ವ್ಯಾಯಾಮಗಳು ಯಾವುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಆ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡಬಹುದು. ಇವತ್ತು ನಾವು ಮೊಣಕಾಲು ಮಂಡಿ ನೋವಿರುವಂತವ್ರು ಹೇಗೆ ಮೆಟ್ಲನ್ನ ನೋವಿಲ್ಲದೆ ಹತ್ತಬಹುದು ಅಂತ ಅರ್ಥ ಮಾಡ್ಕೊಂಡಿದೀವಿ. ಒಂದೊಂದೇ ಮೆಟ್ಲನ್ನ ಹತ್ತಬೇಕು, ಹಿಡ್ಕೊಂಡು ಹತ್ತಬೇಕು. ಮೇಲೆ ಹತ್ತಬೇಕಾದ್ರೆ ನೋವು ಇಲ್ಲದೆ ಇರುವಂತಹ, ಕಡಿಮೆ ನೋವಿರುವಂತಹ ಕಾಲನ್ನ ಮೊದಲಿಡಬೇಕು. ಇಳಿಬೇಕಾದ್ರೆ ನೋವು ಇರುವಂತಹ ಕಾಲನ್ನ, ಹೆಚ್ಚು ನೋವಿರುವಂತಹ ಕಾಲನ್ನ ಮೊದಲಿಡಬೇಕು. ಹೇಗೆ ಪೃಷ್ಠಭಾಗದ ಮಾಂಸಖಂಡಗಳನ್ನ ಸ್ಕ್ವೀಸ್ ಮಾಡಿಕೊಂಡು ಪಾದಗಳನ್ನ ಹೊರಮುಖವಾಗಿ ಇಡೋದ್ರಿಂದ ನೋವನ್ನ ಕಡಿಮೆ ಮಾಡ್ಕೋಬಹುದು ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಂತ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.